ಮೊಬೈಲ್ ಅಲ್ಲ ಕಂಡೀಷನ್ ನಾಡಿನ ಸಮಸ್ತ ಜನತೆಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ನಮಗೆಲ್ಲ ಗೊತ್ತಿದೆ, ಜಗತ್ತಿನ ಒಡೆಯ ಗಣೇಶ. ಗಣೇಶ ಏನೇ ಪೂಜೆ ಮಾಡಲಿ, ಶುಭ ಕಾರ್ಯ ಯಾವುದೇ ಮಾಡಲಿ, ಫಸ್ಟ್ ಅವ್ರಿಗೆ ವಿಘ್ನ ಪೂಜೆ ಮಾಡಿ ಆಮೇಲೆ ಬೇರೆ ದೇವರುಗಳಿಗೂ ಪೂಜೆ ಮಾಡ್ತೀವಿ. ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಪೂಜೆ ಮುಗಿಸಿದ್ದೀವಿ. ಪ್ರತಿ ಬಾರಿಯೂ ನಮ್ಮ DS Max ಒಂದು ವಿಶೇಷ ಏನಪ್ಪಾ ಅಂದ್ರೆ ಮಣ್ಣಿನ ಗಣೇಶನ ಇಡ್ತೀವಿ. ಯಾಕೆ ಮಣ್ಣಿನ ಗಣೇಶ ಇಡ್ತೀವಪ್ಪ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಪ್ಯೂರ್ ಗಣೇಶ ಆದ್ರೆ ನೀರಲ್ಲಿ ಮುಳುಗಲ್ಲ, ನಾವು ಅದ್ರ ಮೇಲೆ ನಿಂತ್ಕೋಬೇಕು ಮತ್ತೆ ತುಳಬೇಕು, ಅದಾಗುತ್ತೆ. ಹಾಗಾಗಿ ಮಣ್ಣಿನ ಗಣೇಶ ಆದ್ರೆ ಆಟೋಮೆಟಿಕ್ ಆಗಿ ಮಣ್ಣಲ್ಲಿ ಕರಗುತ್ತೆ. ಅದೇ ಮಣ್ಣನ್ನು ನೀವು ಬಕೆಟಲ್ಲಿ ಬಿಟ್ಕೊಂಡ್ರೆ, ಏನೋ ಬಿಟ್ಕೊಂಡ್ರೆ ಮತ್ತೆ ಅದನ್ನ ನೀವು ಸಸಿ ನಡೆಸಬಹುದು. ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ಹೇಳಿದೇನಪ್ಪ ಅಂದ್ರೆ ಗಣೇಶನ ಮಣ್ಣಿನ ಗಣೇಶ ಇಟ್ಕೊಳ್ಳಿ, ಆ ಮಣ್ಣನ್ನು ನಿಮಗೆ ಮತ್ತೆ ಸಸಿ ಬೆಳಿಬಹುದು. ಒಂದಕ್ಕೊಂದು ಲಿಂಕ್ ಇದೆ. ನಮ್ಗೆಲ್ಲ ಗೊತ್ತಿದೆ, ನಮ್ಗೆಲ್ಲ ಚಿಕ್ಕವರಿದ್ದಾಗ ಗಣೇಶ ಶಕ್ತಿವಂತ, ನಮಗೆಲ್ಲ ಕಾಪಾಡ್ತಕ್ಕಂಥದ್ದು, ನಮ್ಗೆ ಇರ್ತಕ್ಕಂಥ ನೆಗೆಟಿವ್ ಆಗಿರ್ಬೋದು, ವಿಘ್ನಗಳಾಗಿರ್ಬೋದು, ಏನೇ ಅವ್ರಿಗೆ ದೂರ ಮಾಡಕ್ಕೆ ಒಬ್ಬರೇ ಪರಿಹಾರಪ್ಪ ಅಂತಂದ್ರೆ ಅದಕ್ಕೆ ಜಗತ್ತಿಗೆ ಒಡೆಯ ಅಂತ ಹೇಳ್ತೀವಿ ಗಣೇಶನ. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ, ನಮ್ಮ ಸಿಬ್ಬಂದಿಗಳಿಗೂ ನಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ಗೌರಿ ಗಣೇಶ ನಾಡಿನ ಸಮಸ್ತ ಜನತೆಗೆ ಇನ್ನೊಂದು ಬಾರಿ ಶುಭಾಶಯಗಳಿಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.